18ನೇ ಶತಮಾನವು ಭಾರತದ ಇತಿಹಾಸದಲ್ಲಿ ಕರಾಳ ಅವಧಿಗಳಲ್ಲಿ ಒಂದಾಗಿತ್ತು. ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ವಿಷಾದನೀಯ ಅವನತಿಯಾಗಿತ್ತು. ಪದ್ಧತಿಗಳು ಮತ್ತು ಸಂಪ್ರದಾಯಗಳಲ್ಲಿ ಅವನತಿಯಾಗಿತ್ತು. ಧಾರ್ಮಿಕ ಸ್ಥಿತಿಗತಿಗಳು ಹದಗೆಟ್ಟಿದ್ದವು. ಆ ಸಮಯದಲ್ಲಿ ಮಾಡದೇ ಇರುವ ಯಾವ ಹಿಂಸೆಯ ಪ್ರಕಾರವೂ ಬಾಕಿ ಉಳಿದಿರಲಿಲ್ಲ. ಮಹಿಳೆಯರು ಅತ್ಯಾಚಾರಿಗಳ ಶಿಕಾರಿಗಳಾದರು. ಕಾಶಿ, ಬನಾರಸ ಒಂದನ್ನು ಹೊರತುಪಡಿಸಿ ಉಳಿದೆಲ್ಲೆಡೆ ವೇದಗಳ ಪಠಣ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಯುರೋಪಿನ ಸಂಸ್ಕೃತಿಯನ್ನು ಹಿಂದೂಗಳ ಮೇಲೆ ಹೇರಲಾಗಿತ್ತು. ಧಾರ್ಮಿಕ ಆಚರಣೆಗಳನ್ನು ನಡೆಸಲು ಬಹಳಷ್ಟು ಅಡೆತಡೆಗಳಿದ್ದವು. ಆಡಳಿತವು ತೀವ್ರವಾಗಿ ಕುಸಿಯಿತು. ಸ್ವದೇಶಿ ರಾಜರುಗಳಲ್ಲಿ ಒಗ್ಗಟ್ಟಿರಲಿಲ್ಲ. ಕೊಲೆಗೈಯುವುದು ಅತ್ಯಂತ ಸಾಮಾನ್ಯವಾಗಿತ್ತು ಮತ್ತು ಅಧಿಕಾರಕ್ಕೆ ಬರಲು ಇದೇ ಮಾರ್ಗವಾಗಿತ್ತು. ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಶ್ಲೋಕದ ಅರ್ಥ: ಅರ್ಜುನ, ಯಾವಾಗ ಸದಾಚಾರವು ಕ್ಷೀಣಿಸುತ್ತದೆಯೋ ಮತ್ತು ದುರಾಚಾರವು ಏರಿಕೆಯಾಗುತ್ತದೆಯೋ ಆಗ ನಾನು ಪ್ರಕಟಗೊಳ್ಳುತ್ತೇನೆ. ಈ ಪ್ರಕಾರವಾಗಿ ಸಾಕ್ಷಾತ್ ಭಗವಂತನ ಪೂರ್ಣ ಅವತಾರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಚಿದಂಬರ ಮಹಾಸ್ವಾಮಿಯ ಜನ್ಮವಾಗಿದ್ದು